ಬಾಸ್, ನೀವು ಅಪರಾಧಿನೋ ನಿರಪರಾಧಿನೋ ಗೊತ್ತಿಲ್ಲ, ಆದರೆ ನಿಮ್ಮನ್ನು ಈ ರೀತಿ ನೋಡ್ತಿರೋದು ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ ಬಾಸ್. ನಿಮ್ಗೇನೂ ಆಗಬಾರ್ದು, ನಿಮ್ಗೇನೂ ಆಗಬಾರ್ದು. ಫ್ಯಾಮ್, ಗುಡ್ ಈವ್ನಿಂಗ್. ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಬಾಸ್ ಬಗ್ಗೆ ಏನೇನೋ ಸುದ್ದಿ ಬರ್ತಿದೆ, ಕೊಲೆ ಮಾಡಿಸಿದ್ದಾರೆ ಹಾಗೆ ಹೀಗೆ ಅಂತ ಮೀಡಿಯಾದವರು ಅಪಪ್ರಚಾರ ಮಾಡ್ತಿದ್ದಾರೆ. ಮೀಡಿಯಾದವ್ರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತ ಅಂದರೆ, ನಮ್ಮ ಬಾಸೇ ಕೊಲೆ ಮಾಡಿಸಿದ್ದಾರೆ ಅಂತ ಇನ್ನೂ ಸಾಕ್ಷಿ ಸಿಕ್ಕಿಲ್ಲ. ಸಾಕ್ಷಿ ಸಿಗೋವರೆಗೂ ತಾಳ್ಮೆಯಿಂದ ಕಾಯಿರ್ರಿ. ಅದು ಬಿಟ್ಟು ನಿಮ್ಮ TRPಗಳಿಗೋಸ್ಕರ ಒಂದಕ್ಕೆ ನೂರಾರು ಮಸಾಲೆ ಸೇರಿಸಿ ಜನಗಳಿಗೆ ಅಪಪ್ರಚಾರ ಏನಕ್ಕೆ ಮಾಡ್ತೀರಾ? ಈ ಥರ ಕಚಡ ಕೆಲಸ ಏನಕ್ಕೆ ಮಾಡ್ತೀರಾ? ಸತ್ಯ ಒಂದಲ್ಲ ಒಂದಿನ ಗೊತ್ತಾಗೇ ಆಗುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿರ್ರಿ, ಆಯ್ತಾ? ಹಾಗೆ ಎಲ್ಲ ಅಭಿಮಾನಿಗಳು ತುಂಬ ಹೃದಯದ ಧನ್ಯವಾದಗಳು. ಏನಕ್ಕೆ ಅಂತ ಅಂದರೆ, ನಮ್ಮ ಬಾಸ್ ಏನೇ ಕಷ್ಟದಲ್ಲಿದ್ರು ಅದಕ್ಕೆ ನೀವು ಬೆನ್ನೆಲುಬಾಗಿ ನಿಂತು ಅವ್ರಿಗೆ ರಕ್ಷಿಸ್ತೀರಾ. ಹಾಗೆ ಬಾಸ್, ಇದಂತೂ ನೆನಪಲ್ಲಿ ಇಟ್ಕೊಳ್ಳಿ. ಏಟರ್ಸ್ ಏನಾದರೂ ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ, ನೀವು ಒಳ್ಳೆಯವರಲ್ಲ, ಕೆಟ್ಟವರು, ಹಾಗೆ ಹೀಗೆ ಅಂತ. ನೀವೇನು ಅಂತ ನಮ್ಗೆ ಗೊತ್ತು. ನೀವು ಕೋಪದಲ್ಲಿ ಒಂದು ಮಾತು ಬೈದ್ಬಿಡ್ಬೋದು, ಆದರೆ ನಿಮ್ಮ ಮನಸ್ಸು ತುಂಬ ಮಗುವಿನಂಥದ್ದು. ಕೊಲೆ ಮಾಡಿಸೋಷ್ಟು ಕ್ರೂರ ಮನಸ್ಸು ನಿಮ್ದಲ್ಲ. ಹಾಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮೇಲಿರೋ ಅಭಿಮಾನ ಮಣ್ಣಲ್ಲಿ ಮಣ್ಣಾಗೋವರೆಗೂ ಆ ಪ್ರೀತಿ ಅಭಿಮಾನ ಇದ್ದೇ ಇರುತ್ತೆ. ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ಅಭಿಮಾನ ಪ್ರೀತಿ ಯಾವತ್ತಿಗೂ ಕಮ್ಮಿ ಆಗಲ್ಲ. ಜೈ ಡಿ ಬಾಸ್, ಲವ್ ಯು ಬಾಸ್, ಲವ್ ಯು. ಫ್ರೆಂಡ್, ಗುಡ್ ಆಫ್ಟರ್ನೂನ್. ನಿನ್ನೆ ಅಪ್ಲೋಡ್ ಮಾಡಿರೋ ವೀಡಿಯೋಸ್ಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ನೋಡೋಕ್ಕೆ ಕನ್ಸಲ್ದು ಆ ಥರ ಇದೆ ಪದಗಳು. ಆ ಪದಗಳೇ ತಿಳಿಸುತ್ತೆ ನೀವೆಂದವರು ಅಂತ. ನಮ್ಮ ಬಾಸ್ಗೆ ದೊಡ್ಡದಾಗಿ ಹೇಳ್ತೀರಾ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದು ಅಂತ, ನೀವು ಬಾರಿ ಮರ್ಯಾದೆ ಕೊಟ್ಟು ಕಮೆಂಟ್ ಮಾಡಿದ್ದೀರಾ. ಇಲ್ಲ ಅಲ್ವಾ? ಒಬ್ರು ಹೇಳೋದಕ್ಕಿಂತ ಮುಂಚೆ ಇಬ್ಬರಲ್ಲಿ ನಮ್ಗೆ ತೋರಿಸ್ತಾ ಇರುತ್ತೆ. ಅದನ್ನು ಪ್ರತಿಯೊಬ್ಬರು ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ಇನ್ನು ಕೆಲವರು ಹೇಳಿದರೆ TRPಗೋಸ್ಕರ ಬಕೀಟು ಲೈಕ್ಗೋಸ್ಕರ ಅಂತ, ಅದರ ಅವಶ್ಯಕತೆ ನನಗಿಲ್ಲ. ನಮ್ಮ ಬಾಸ್ ಮೇಲಿರೋ ಅಭಿಮಾನಕ್ಕೋಸ್ಕರ ನಾನು ವೀಡಿಯೋ ಮಾಡಿರೋದು. ಹಾಗೆ ಇನ್ನು ಕೆಲವರು ಹೇಳಿದ್ದೀರಾ, ಬಾಸ್ ಏನೇ ತಪ್ಪು ಮಾಡಿದ್ರು ಅವ್ರು ಸಪೋರ್ಟಿವ್ ಆಗಿರ್ತೀರಾ ಹಾಗೆ ಹೀಗೆ ಅಂತ. ಬಾಸ್ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ಬೋದು, ತಪ್ಪೇ ಮಾಡಿಲ್ಲ ಅಂದರೆ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಹಾಗೆ ನಮ್ಮ ಬಾಸ್ ಕಷ್ಟ ಬಂತು ಅಂತ ಅರ್ಧದಲ್ಲೇ ಕೈ ಕೊಟ್ಟೋಗೋ ಅಭಿಮಾನಿ ನಾವಂತೂ ಅಲ್ಲ. ಸಾಯೋವರೆಗೂ ಅವ್ರ ಕಷ್ಟವಿರಲಿ ಸುಖ ಇರಲಿ ಅವ್ರ ಜೊತೆಯಾಗಿ ಸಪೋರ್ಟಿವ್ ಆಗಿರ್ತೀವಿ. ಹಾಗೆ ಅಕಸ್ಮಾತ್ ನಮ್ಮ ಬಾಸ್ ತಪ್ಪು ಮಾಡಿದರೆ ಕಾನೂನಿದೆ ಶಿಕ್ಷೆ ಕೊಡೋಕ್ಕೆ, ಕಾನೂನು ನೋಡ್ಕೊಳ್ಳುತ್ತೆ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ತಾಳ್ಮೆಯಿಂದ ಕಾಯಿರಿ ಅಂದರೆ ಅದಕ್ಕೂ ಉರ್ಕೊಳ್ತೀರಾ, ಕೆಟ್ಟ ಕಮೆಂಟ್ ಮಾಡ್ತೀರಾ. ಓಕೆ, ಇರಲಿ. ಆದಷ್ಟು ಬೇಗ ನಮ್ಮ ಬಾಸ್ ಈ ಕಷ್ಟದಿಂದ ನಿವಾರಣೆಯಾಗಿ ಬರಲಿ. ನಿಮಗೋಸ್ಕರ ಕೋಟ್ಯಾಂತರ ಜನ ಕಾಯ್ತಾ ಇದ್ದೀವಿ. ಲವ್ ಯು ಬಾಸ್, ಲವ್ ಯು. ಆದಷ್ಟು ಬೇಗ ಬನ್ನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.